ಪಬ್ಲಿಕ್ ಟಿವಿ ಅರ್ಪಿಸುವ ವಿದ್ಯಾಮಂದಿರ PG ಶೈಕ್ಷಣಿಕ ಮೇಳದ 3ನೇ ಆವೃತ್ತಿಯ ಕೊನೆಯ ದಿನ ಅಂದರೆ ಇವತ್ತು 2ನೇ ದಿನ. ಜನ ಇವತ್ತು ಕೂಡ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೊಡ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು, ಮಲ್ಲೇಶ್ವರಂನ ಸರ್ಕಾರಿ ಕಾಲೇಜು ಮೈದಾನ ಏನಿದೆ ಅದರ ಆವರಣದಲ್ಲಿ ನಡೀತಾ ಇರುವಂತಹ ಈ ಶೈಕ್ಷಣಿಕ ಮೇಳದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದಲೇ ವಿದ್ಯಾರ್ಥಿಗಳಿರ್ಬೋದು, ಪೋಷಕರಿರ್ಬೋದು ಹೆಚ್ಚಾಗಿ ಬರ್ತಾ ಇದ್ದಾರೆ. ಯಾವುದೇ ಒಬ್ಬ ವಿದ್ಯಾರ್ಥಿ ಆದರೂ ಕೂಡ ಅಥವಾ ಪೋಷಕರಾದರೂ ಕೂಡ ಸಾಮಾನ್ಯವಾಗಿ ಡಿಗ್ರಿ ಆದಮೇಲೆ ನಾವು ಏನು ಮಾಡಬೇಕು, ಯಾವ ಕೋರ್ಸನ್ನು ತೆಗೆದುಕೊಳ್ಬೇಕು, ಯಾವ ಕಾಲೇಜಿಗೆ ಹೋಗಬೇಕು ಅನ್ನುವಂಥ ಒಂದಷ್ಟು ಗೊಂದಲಗಳು ಇರುತ್ತೆ. ಆ ಎಲ್ಲ ಗೊಂದಲಗಳಿಗೆ ನಿವಾರಣೆಯನ್ನು ನೀಡುವಂತಹ ಒಂದು ಅದ್ಭುತವಾದಂತಹ ಸ್ಥಳ ಅಂತ ಹೇಳಿದ್ರೆ ನಮ್ಮ ಪಬ್ಲಿಕ್ ಟಿವಿಯ ಆಯೋಜನೆ ಮಾಡಿರುವಂಥ ವಿದ್ಯಾಮಂದಿರ PG ಶೈಕ್ಷಣಿಕ ಮೇಳ. ಯಾಕಂದರೆ ಇಲ್ಲಿ ಒಂದಲ್ಲ, ಎರಡಲ್ಲ, ಐದಲ್ಲ, ಹತ್ತಲ್ಲ, ಬರೋಬ್ಬರಿ 40ಕ್ಕೂ ಹೆಚ್ಚು ಆಪ್ಷನ್ಸ್ಗಳು ನಿಮಗೆ ಸಿಗ್ತಾ ಇದೆ. ಯಾವ ಕಾಲೇಜ್ ಬೇಕು, ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳೆಲ್ಲವೂ ಕೂಡ, ಆ ಇನ್ಸ್ಟಿಟ್ಯೂಷನ್ಸ್ಗಳೆಲ್ಲವೂ ಕೂಡ ಈ ಮೇಳದಲ್ಲಿ ಭಾಗಿಯಾಗ್ತದೆ. ಒಂದೇ ಸೂರಿನ ಅಡಿ 42ಕ್ಕೂ ಹೆಚ್ಚು ಕಾಲೇಜ್ಗಳಿರ್ಬೋದು, ಸಂಬಂಧಪಟ್ಟಂಥ ಸಂಸ್ಥೆಗಳಿರ್ಬೋದು, ಇವೆಲ್ಲವೂ ಕೂಡ ಭಾಗಿಯಾಗ್ತದೆ. ವಿಶೇಷ ಅಂತ ಹೇಳಿದ್ರೆ ನೀವಿಲ್ಲಿ ಬಂದಾಗ ನಿಮಗೆ ಇರುವಂತಹ ಯಾವುದೇ ಅನುಮಾನಗಳು ಅಥವಾ ಯಾವುದೇ ಡೌಟ್ಸ್ ಏನೇ ಇದ್ರೂ ಕೂಡ ನಿಮಗೆ ಆ ಕ್ಷಣಾರ್ಥದಲ್ಲಿ ಅದು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಿಕೊಡುವಂಥ ಕೆಲಸವನ್ನು ಆಯಾ ಸ್ಟಾಲ್ಗಳಲ್ಲಿ ಮಾಡುವಂಥ ಕೆಲಸವನ್ನು ಆಗ್ತದೆ. ಗಮನಿಸ್ತಾ ಇರ್ಬೋದು, ಒಂದು ಸ್ಟಾಲ್ನ ಒಳಭಾಗದಲ್ಲಿ ಕ್ರೌಡ್ ಹೇಗಿದೆ ಅಂತ ಹೇಳಿ, ಆ ಕ್ರೌಡ್ನಲ್ಲೂ ಕೂಡ ಜನ ಬಂದಂಥ ಆ ಸ್ಟಾಲ್ನ ಸಿಬ್ಬಂದಿಗಳೇನಿದ್ದಾರೆ ಅವರು ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ಇರುವಂಥ ವಿಚಾರವನ್ನು, ಅಂದರೆ ಬರುವಂಥ ಪೋಷಕರಿಗೆ ಇರುವಂಥ ಗೊಂದಲ ಏನಿದೆ ಅವೆಲ್ಲವನ್ನು ಕೂಡ ನಿವಾರಣೆ ಮಾಡುವಂಥ ಕೆಲಸವನ್ನು ಆರಾಮಾಗಿ ಮಾಡಿಕೊಡ್ತಾ ಇದ್ದಾರೆ. ಅದನ್ನು ಅವರು ಕೂಡ ಕುಳಿತು ನಿಧಾನಕ್ಕೆ ಹೇಗೆ ಏನು ಎಲ್ಲವನ್ನ ಕೂಡ ಕೇಳಿ ತಿಳ್ಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಆಗ್ತದೆ. ಒಂದಲ್ಲ, 42ಕ್ಕೂ ಹೆಚ್ಚು ಸ್ಟಾಲ್ಗಳಿದೆ. 42ಕ್ಕೂ ಹೆಚ್ಚು ಸ್ಟಾಲ್ಗಳಲ್ಲೂ ಕೂಡ ಇದೇ ರೀತಿಯಾದಂತಹ ವಾತಾವರಣವನ್ನು ನಾವು ಕಾಣ್ತಾ ಇದ್ದೇವೆ. ನಿಮಗೆ ಯಾವುದೇ ಡೌಟ್ಸ್ ಇರ್ಬೋದು, ಆಫ್ಟರ್ ಡಿಗ್ರಿ ನಾನು ಏನು ಮಾಡಬೇಕಪ್ಪ, ಯಾಕಂದರೆ 16 ಕೋರ್ಸ್ಗಳಿರುತ್ತೆ. ಅವೆಲ್ಲವನ್ನ ಮಾಡಿದ ಮೇಲೂ ಕೂಡ ನನಗೆ ಮುಂದಿನ ದಿನಗಳಲ್ಲಿ ನನ್ನ ಭವಿಷ್ಯಕ್ಕೆ ಉದ್ಯೋಗಾವಕಾಶಗಳು ಹೇಗೆ, ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಒಂದಷ್ಟು ಕನ್ಫ್ಯೂಷನ್ಸ್ಗಳಿರುತ್ತೆ, ಗೊಂದಲಗಳು. ಅದ್ರ ಜೊತೆಗೆ ಪೋಷಕರಿಗೂ ಕೂಡ ಒಂದೊಮ್ಮೆ ನಾವು ಇಷ್ಟೆಲ್ಲ ಕಾಲೇಜ್ಗಳನ್ನು ನೋಡಬೇಕು ಅಂದರೆ ಸರಿಸುಮಾರು ಬರೋಬ್ಬರಿ 2 ತಿಂಗಳ ಕಾಲ ಸಮಯವನ್ನು ಕೊಡಬೇಕಾಗತ್ತೆ. ಆ ಸಮಯದಲ್ಲಿ ಉಳಿತಾಯವನ್ನು ಮಾಡುವಂಥ ನಿಟ್ಟಿನಲ್ಲಿ ಒಂದು ಬಾರಿ ಇವತ್ತು ಸಂಜೆ 6 ಗಂಟೆ ತನಕ ಅವಕಾಶ ಇದೆ. ಈ ಒಂದು ಅವಕಾಶವನ್ನು, ಈ ಒಂದು ಸದುಪಯೋಗವನ್ನು ನೀವು ಮಾಡಿಕೊಂಡ್ರೆ ನಿಜಕ್ಕೂ ಕೂಡ ಒಂದೇ ಸೂರಿನ ಅಡಿ 42ಕ್ಕೂ ಹೆಚ್ಚು ಕಾಲೇಜುಗಳಲ್ಲಿ ನಿಮಗೆ ಬೇಕಾದಂಥ ಆಯ್ಕೆಗಳೇನಿದೆ ಅನ್ನೋದನ್ನು ನೀವು ಇಲ್ಲಿ ಆಯ್ಕೆಯನ್ನು ಮಾಡ್ಕೋಬೋದು, ಅದನ್ನು ಪಿಕ್ಕನ್ನು ಮಾಡ್ಬೋದು. ಗಮನಿಸ್ತಾ ಇದ್ರಿ, ಬೆಳಗ್ಗೆಯಿಂದಲೂ ಕೂಡ ಜನ ಹೆಚ್ಚಾಗಿ ಬರುವಂಥದ್ದು. ಅವ್ರಿಗಿರುವಂಥ ಗೊಂದಲಗಳೇನಿದ್ರು, ಸ್ಟೂಡೆಂಟ್ಸ್ಗಳಿರ್ಬೋದು, ಪೇರೆಂಟ್ಸ್ ಇರ್ಬೋದು, ಅವ್ರಿಗಿರುವಂಥ ಗೊಂದಲಗಳನ್ನು ನಿವಾರಣೆ ಮಾಡ್ಕೊಳ್ಳುವಂಥ ಕೆಲಸವನ್ನು ಸದ್ಯ ಮಾಡ್ತಾ ಇದ್ದಾರೆ. ಸಂಜೆ 6 ಗಂಟೆ ತನಕ ಇವತ್ತು ಕೊನೆಯ ದಿನ ಈ ಶೈಕ್ಷಣಿಕ ಮೇಳ ನಡೀತಾ ಇದೆ. ಇನ್ನು ಮುಂದಿನ ವರ್ಷದ ತನಕ ನೀವು ಕಾಯಬೇಕಾಗುತ್ತೆ. ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಏನೇ ಇದ್ರೂ ಕೂಡ ಆದಷ್ಟು ಬೇಗ ಬನ್ನಿ, ನಿಮಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಇರುವಂತಹ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.